ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಯುರೋಪಿಯನ್ ಟೂರ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಡಬ್ಲ್ಯೂ ಲೈವ್ ಇವೆಂಟ್ ಕೂಡ ನಮಗೆ ಅಲ್ಲಿ ನೋಡೋದಕ್ಕೆ ಸಿಕ್ತು, ಲಿವರ್ಪೂಲ್ ಅನ್ನೋ ಒಂದು ಜಾಗದಲ್ಲಿ. ಅಂಡ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಗೆಸ್ ವಾಟ್, ಈ ಒಂದು ಮ್ಯಾಚ್ ಅಲ್ಲಿ ನಾವೆಲ್ಲರೂ ಕೂಡ ಅನ್ಕೊಂಡಂಗೆ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅವರು ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಗಂತರ್ ಅವ್ರನ್ನ ಟೇಬಲ್ ಗೆ ತಳ್ಳಿ ಅದನ್ನ ಮುರಿಸಿ ಗಂತರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ಚಾಂಪಿಯನ್ಶಿಪ್ ನ ಇಲ್ಲಿ ರಿಟೈನ್ ಮಾಡ್ಕೊಂಡಿದ್ದಾರೆ. ಲಿಟರಲಿ ಇವರ ನಡುವೆ ಕ್ಲಾಶ್ ಇನ್ ಇಟಲಿಯಲ್ಲಿ ಒಂದು ಮೆಗಾ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಇಟಲಿಗಿಂತ ಮುಂಚೆನೆ ಗಂತರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಲೈವ್ ಇವೆಂಟ್ ಗಳಲ್ಲಿ ಮಾಡಿಸ್ತಾ ಇದ್ದಾರೆ. ಅಂಡ್ ಆ ಒಂದು ಮಜಾನ ನಮ್ಮೆಲ್ಲರ ಕೈಯಿಂದ ಕಿತ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಮ್ಯಾಚ್ ನ ತಗೊಂಡು ಲಿವರ್ಪೂಲ್ ನಾನು ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಕ್ಲಾಶ್ ಇನ್ ಲಿವರ್ಪೂಲ್ ನ ಮಾಡಿಸೋದಕ್ಕೆ ಅಂತ ಒಂದು ಪ್ರಾಮಿಸ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಆ ಒಂದು ಜಾಗದಲ್ಲಿ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡು ಬರ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲುಡ್ವಿಗ್ ಕೈಸರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರೀಸೆಂಟ್ ಆಗಿ ಪೊಲೀಸ್ಗಳು ಲುಡ್ವಿಗ್ ಕೈಸರ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಲುಡ್ವಿಗ್ ಕೈಸರ್ ಅವರಿಗೆ ಬೇಲ್ ಕೊಟ್ಟಿದ್ದು ಯಾರು ಗೊತ್ತಾ? ನಮ್ಮ ಗಂತರ್ ಅವರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಗಂತರ್ ಹಾಗೆ ಲುಡ್ವಿಗ್ ಕೈಸರ್ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡು ಅಂತಾನೆ ಅನ್ಕೋತೀನಿ ನಾನು ಇವರಿಬ್ರನ್ನ. ಅಂಡ್ ಅದಕ್ಕೋಸ್ಕರನೇ ನಮ್ಮ ಗಂತರ್ ಅವರು ಹೋಗಿ ಲುಡ್ವಿಗ್ ಕೈಸರ್ ಅವರ ಬೇಲಿಗೆ $500 2 ಚೆಕ್ಗಳನ್ನ ಕೊಟ್ಟಿದ್ರಂತೆ. ಟೋಟಲ್ ಆಗಿ $1,000 ಖರ್ಚು ಮಾಡಿ ತನ್ನ ಬೆಸ್ಟ್ ಫ್ರೆಂಡ್ ಲುಡ್ವಿಗ್ ಕೈಸರ್ ಅವರಿಗೆ ಬೇಲ್ ನ ಕೊಟ್ಟು ಕರ್ಕೊಂಡು ಬಂದಿದ್ದಾರೆ. ಇದು ಕೋರ್ಟ್ ಡಾಕ್ಯುಮೆಂಟ್ ಅಲ್ಲೇ ಬರ್ದಿರೋದು ಅಂತಾನೆ ಹೇಳ್ಬೇಕು. ಸೊ ಅಫಿಷಿಯಲ್ ಆಗಿ ಗಂತರ್ ಅವರೇ ಲುಡ್ವಿಗ್ ಕೈಸರ್ ಅವರಿಗೆ ಬೇಲ್ ಕೊಟ್ಟು ಅವರನ್ನ ಜೈಲಿಂದ ಕರ್ಕೊಂಡು ಬಂದಿದ್ದು. ಸೊ ಇದರಿಂದ ಗೊತ್ತಾಗುತ್ತೆ ಗಂತರ್ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ. ಏನೇ ಆಗ್ಲಿ, ನಮಗೆ ಗಂತರ್ ಅಂತ ಫ್ರೆಂಡ್ ಸಿಗ್ಲಿಲ್ವಲ್ಲ ಅಂತ ದುಃಖ ಆಗ್ತಾ ಇದೆ. ಏನೇ ಆಗ್ಲಿ ಗೈಸ್, ಗಂತರ್ ಹಾಗೆ ಲುಡ್ವಿಗ್ ಕೈಸರ್ ಅವರ ಫ್ರೆಂಡ್ಶಿಪ್ ಇದೇ ರೀತಿ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೇಕು. ಅದೇನಪ್ಪಾ ಅಂದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕ್ಲಾಶ್ ಇನ್ ಇಟಲಿಯಲ್ಲಿ ರಿಟೈರ್ಡ್ ಆಗ್ತಾ ಇಲ್ಲ. ಅಂಡ್ ಕ್ಲಾಶ್ ಇನ್ ಇಟಲಿಯಲ್ಲಿ ಅವರು ತನ್ನ ಫೈನಲ್ ಅಪಿಯರೆನ್ಸ್ ನ ಕೊಡ್ತಾ ಇಲ್ಲ. ಇದನ್ನ ರೆಸ್ಸಲ್ ವುಡ್ಸ್ ಅವರು ಕನ್ಫರ್ಮ್ ಆಗಿ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಯಾರು ಕೂಡ ಅನ್ಕೋತಾ ಇಲ್ವಂತೆ ಕ್ಲಾಶ್ ಇನ್ ಇಟಲಿಯಲ್ಲಿ ಬ್ರಾಕ್ ಲೆಸ್ನರ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದು ಅಂತ. ಇವನ್ ಅವರೆಲ್ಲರೂ ಕೂಡ ಪ್ರಾಬಬ್ಲಿ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲೂ ಕೂಡ ಬರಬಹುದು ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ಅನ್ಕೋತಾ ಇದಾರಂತೆ. ಬಟ್ ಜುಲೈ 18ನೇ ತಾರೀಕು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಏನ್ ನೋಡೋದಕ್ಕೆ ಸಿಗ್ತಾ ಇದೆ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಇಂದ, ಅಲ್ಲಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಏನೇ ಆಗ್ಲಿ, ಕ್ಲಾಶ್ ಇನ್ ಇಟಲಿಯಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಫೈನಲ್ ಅಪಿಯರೆನ್ಸ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅದಾದ್ಮೇಲೂ ಕೂಡ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ಬ್ಯಾಕ್ ಸ್ಟೇಜ್ ಇಂದ ಬರ್ತಿರ್ತಕ್ಕಂತಹ ಅಪ್ಡೇಟ್ಗಳು. ಇನ್ನು ನಮ್ಮ ಬುಲ್ಲಿರೇ ಅವರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಬುಲ್ಲಿರೇ ಅವರು ಬ್ರಾಕ್ ಲೆಸ್ನರ್ ಅವರು ಕ್ಲಾಶ್ ಇನ್ ಇಟಲಿಯಲ್ಲೇ ರಿಟೈರ್ಡ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅವರು ತನ್ನ ಅನಿಸಿಕೆನ ಹೇಳಿದ್ದಾರೆ. ಅಂದ್ರೆ ಇವ್ರು ಹೇಳ್ತಿರೋದೇನಪ್ಪ ಅಂದ್ರೆ, ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಕ್ಲಾಶ್ ಇನ್ ಇಟಲಿಯಲ್ಲಿ ಆಗುತ್ತಲ್ಲ, ಆ ಒಂದು ಮ್ಯಾಚ್ ಅಲ್ಲಿ ಒಬಾಫೆಮಿ ಅವರು ಮತ್ತೊಮ್ಮೆ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಬೇಕು. ಬಟ್ ಅವರು ಗೆದ್ದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರ ಹ್ಯಾಂಡ್ ರೈಸ್ ಮಾಡಿ ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ರೀತಿ ರೆಸ್ಪೆಕ್ಟ್ ನ ಕೊಡಬೇಕು. ಇದರಿಂದ ಒಬಾಫೆಮಿ ಅವ್ರಿಗೂ ಕೂಡ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗುತ್ತೆ. ಅಂಡ್ ಅದೇ ರೀತಿ ಬ್ರಾಕ್ ಲೆಸ್ನರ್ ಅವ್ರಿಗೂ ಕೂಡ ಒಂದು ಫೇರ್ವೆಲ್ ಸಿಕ್ಕಂಗ ಆಗುತ್ತೆ ಅಂತ ನಮ್ಮ ಬುಲ್ಲಿರೇ ಅವರು ಕಮೆಂಟ್ ಮಾಡಿದ್ದಾರೆ. ಲಿಟ್ರಲಿ ಗೈಸ್, ನನಗೆ ಇದನ್ನ ಕೇಳಿಸ್ಕೊಂಡು ಎಷ್ಟು ಬೇಜಾರಾಯ್ತು ಅಂದ್ರೆ, ಎಷ್ಟು ಕೋಪ ಬಂತು ಅಂದ್ರೆ, ಈ ರೀತಿ ಎಲ್ಲ ಬ್ರಾಕ್ ಲೆಸ್ನರ್ ಅವರ ಬುಕ್ಕಿಂಗ್ ಮಾಡೋದಕ್ಕೆ ನೀವು ರಸಲ್ ಮೇನಿಯಾ ಆದ್ಮೇಲೆ ಮತ್ತೊಮ್ಮೆ ಕರ್ಸಿದ್ರ ಅಂತ ಅನ್ನಿಸ್ತು. ನನಗೆ ಅನ್ಸೋದ್ ಪ್ರಕಾರ ಬ್ರಾಕ್ ಲೆಸ್ನರ್ ಅವರಿಗೆ ಈ ಒಂದು ರಿಟೈರ್ಡ್ ಅನ್ನೋ ಒಂದು ಪದ ಸೂಟೇ ಆಗೋದಿಲ್ಲ. ಯಾವ ರೀತಿ ರಾಕ್ ಅವರು ಇದಾರೋ ಆ ರೀತಿನೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಅದರಲ್ಲೂ ಕೂಡ ನೆಕ್ಸ್ಟ್ ಇಯರ್ ರಸಲ್ ಮೇನಿಯಾ ಸೌದಿ ಅರೇಬಿಯಾದಲ್ಲಿದೆ. ಸೊ ಸೌದಿ ಅರೇಬಿಯಾದವರು ಹಂಗು ಹಿಂಗು ಮಾಡಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಬಂದಿರ್ತಾರೆ. ಅಂಡ್ ಅದರಲ್ಲಿ ಅವರು ರಸಲ್ ಮೇನಿಯಾದಲ್ಲಿ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡ್ತಾರಲ್ಲ, ಆ ಒಂದು ಮೂಮೆಂಟ್ ಬಗ್ಗೆ ಮಾತಾಡ್ತಾರಂತೆ. ಸ್ಟಾರ್ಟಿಂಗು ಆ ಒಂದು ಮೂಮೆಂಟ್ ನ ಮಾಡುವಂತಹ ಯಾವುದೇ ರೀತಿಯ ಪ್ಲಾನ್ಸ್ ಗಳನ್ನ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಮಾಡಿರ್ಲಿಲ್ವಂತೆ. ಯಾವಾಗ ರೋಮನ್ ರೈನ್ಸ್ ಅವರು ಆ ವರ್ಷದ ರಾಯಲ್ ರಂಬಲ್ ನ ಗೆಲ್ತಾರೋ ಆಗ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವರಿಗೆ ಬೂ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಆಗ ಅಲ್ಲಿಂದ ಆ ಒಂದು ಪಾಯಿಂಟ್ ಇಂದ ವಿನ್ಸ್ ಮೆಕ್ಮೆನ್ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರಂತೆ, ಹೇಗಾದ್ರೂ ಮಾಡಿ ಆ ಒಂದು ಬೂ ಮಾಡೋದನ್ನ ತಡಿಬೇಕಲ್ಲ, ಏನಾದ್ರೂ ಒಂದು ಶಾಕಿಂಗ್ ಎಲಿಮೆಂಟ್ ನ ಕೊಡಬೇಕಲ್ಲ ಅಂತ. ಅದಾದ್ಮೇಲೆ ರಸಲ್ ಮೇನಿಯಾ ದಿನಾನೇ ಸೆತ್ ರೋಲೆನ್ಸ್ ಅವರ ಆ ಒಂದು ಕ್ಯಾಶ್ ಇನ್ ಐಡಿಯಾನ ಬುಕ್ ಮಾಡ್ತಾರಂತೆ. ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ಹೇಳ್ತಾರೆ, ರೋಮನ್ ರೈನ್ಸ್ ಅವರು ಏನಾದ್ರೂ ಅಲ್ಲಿ ಚಾಂಪಿಯನ್ ಆಗಿದ್ದಿದ್ರೆ, ಒರಿಜಿನಲ್ ಆಗಿ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆಗ್ಬೇಕಾಗಿತ್ತು. ಆ ರೀತಿ ಏನಾದ್ರೂ ಆಗಿದ್ದಿದ್ರೆ ರೋಮನ್ ರೈನ್ಸ್ ಅವರಿಗೆ ಇನ್ನೂ ಕೂಡ ಬೂ ಮಾಡೋರು ಜನಗಳು. ಅಂಡ್ ಅದನ್ನ ತಪ್ಪಿಸೋದಕ್ಕೆ ನನ್ನ ಒಂದು ಕ್ಯಾಶ್ ಇನ್ ಆಂಗಲ್ ನ ಅಲ್ಲಿ ತಗೊಂಡು ಬರ್ತಾರೆ. ಅಂಡ್ ಅದಕ್ಕೋಸ್ಕರನೇ ಅದು ಎಲ್ಲ ಕಡೆ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿದ್ದು ಅಂತ ನಮ್ಮ
ಸೇತ್ ರಾಲೆನ್ಸ್ ಅವರು ರಿವೀಲ್ ಮಾಡಿದ್ರಂತೆ. ಸೊ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ರು ಅಂತ ಸ್ವಲ್ಪ ನೀವೇ ಥಿಂಕ್ ಮಾಡಿ ನೋಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಕ್ಲಾಶ್ ಇನ್ ಇಟಲಿಯ ರಿಸಲ್ಟ್ ಲೀಕ್ ಆಗಿದೆ. ಕ್ರಿಯೇಟಿವ್ ಫೇವರೇಟ್ ಗಳ ಲಿಸ್ಟ್ ರಿಲೀಸ್ ಆಗಿದೆ, ಅದು ಕೂಡ ರೆಸ್ಸಲ್ ವುಡ್ಸ್ ಅವರ ಕಡೆಯಿಂದ. ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ಅಲ್ಲಿ ಕ್ಲಾಶ್ ಇನ್ ಇಟಲಿಯಲ್ಲಿ ಮ್ಯಾಚ್ ನ ಗೆಲ್ಲೋದಕ್ಕೆ ಬ್ರಾಕ್ ಲೆಸ್ನರ್, ರೋಮನ್ ರೈನ್ಸ್ ಹಾಗೆ ರಿಯಾ ರಿಪ್ಲಿ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರಂತೆ. ಅವರು ಇವ್ರು 3 ಜನನು ಕೂಡ ಫೇವರ್ ಮಾಡ್ತಾ ಇದ್ದಾರಂತೆ. ಇವ್ರು 3 ಜನರು ಇವರಿವರ ಮ್ಯಾಚ್ ಅಲ್ಲಿ ಗೆಲ್ಲೇಬೇಕು ಅಂತ. ಸೊ ಇದ್ರ ಪ್ರಕಾರ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಗೆಲ್ಲೋದು 100% ಲಾಕ್ ಆಗಿದೆ. ರಿಯಾ ರಿಪ್ಲಿ ಹಾಗೆ ಜೇಡ್ ಕಾರ್ಗಿಲ್ ಅವರ ಮ್ಯಾಚ್ ಅಲ್ಲಿ ರಿಯಾ ರಿಪ್ಲಿ ಅವರು ಗೆಲ್ಲೋದು ಲಾಕ್ ಆದ್ರೆ, ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ಮ್ಯಾಚ್ ಅಲ್ಲಿ ಜೇಕೋಬ್ ಫಾಟೋ ಅವರು ಸೋಲೋದು ಲಾಕ್ ಆಗಿ ರೋಮನ್ ರೈನ್ಸ್ ಅವರು ಗೆಲ್ಲೋದು ಲಾಕ್ ಆಗಿದೆ ಅಂತಾನೆ ಹೇಳ್ಬೇಕು. ಸೊ ಡಬ್ಲ್ಯೂ ಕ್ರಿಯೇಟಿವ್ ಫೇವರೇಟ್ ಲಿಸ್ಟ್ ಅಲ್ಲಿ ಬ್ರಾಕ್ ಲೆಸ್ನರ್, ರೋಮನ್ ರೈನ್ಸ್ ಹಾಗೆ ರಿಯಾ ರಿಪ್ಲಿ ಅವರು ತಮ್ಮ ಮ್ಯಾಚಸ್ ಗಳಲ್ಲಿ ವಿನ್ ಆಗೋದು ಈಗ ಕನ್ಫರ್ಮ್ ಅಂತ ಅನ್ಸುತ್ತೆ. ಇದನ್ನ ರೆಸ್ಸಲ್ ವುಡ್ಸ್ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ನೋಡೋಣ ಗಾಯ್ಸ್, ಇನ್ನೇನು ನಮಗೆ ನಾಡಿದ್ದು ಕ್ಲಾಶ್ ಇನ್ ಇಟಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಾಳೆ ಆದಷ್ಟು ಬೇಗ ನನ್ನ ಕ್ಲಾಶ್ ಇನ್ ಇಟಲಿಯ ಪ್ರೆಡಿಕ್ಷನ್ ಕೂಡ ಈ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.